ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಬಂಧನದ ನಿರ್ಧಾರ ಕೈಬಿಟ್ಟಿದ್ದಾರೆ ಪೊಲೀಸರು. ವಾಪಸ್ ಹೊರಟಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ 3 ದಿವಸ ಟೈಮ್ ಕೇಳಿದ್ರು ಹರೀಶ್ ಪೂಂಜಾ. 3 ದಿವಸ ಬಿಟ್ಕೊಂಡು ಬನ್ನಿ ಅಂತ ಹೇಳಿ ಹೊರಟಿದ್ದಾರೆ. ಭಾರಿ ಹೈ ಡ್ರಾಮಾ ನಂತರ ಬಂಧನದ ನಿರ್ಧಾರದಿಂದ, ವಶಕ್ಕೆ ಪಡೆದುಕೊಳ್ಳುವ ನಿರ್ಧಾರದಿಂದ ಪೊಲೀಸರು ಹಿಂದೆ ಸರಿದಿದ್ದಾರೆ, ವಾಪಸ್ ತೆರಳಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಜಮಾಯಿಸಿದ್ದ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಅದು ಹೆಂಗೆ ಕರ್ಕೊಂಡು ಹೋಗ್ತೀರಿ ನಮ್ಮ ಶಾಸಕರನ್ನ ಅಂತ ಹಠಕ್ಕೆ ಬಿದ್ದು ವಾಪಸ್ ಹೊರಟಿದ್ದಾರೆ ಪೊಲೀಸರು. ನಮ್ಮ ಮಂಗಳೂರು ರಿಪೋರ್ಟರ್ ಭರತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭರತ್, 19ನೇ ತಾರೀಕಿನಿಂದನೂ ನಡೀತಾ ಇತ್ತಿದು. ಏನಕ್ಕೆ ರೇಡ್ ಆಗಿದ್ದು ಆ ಕಲ್ಲು ಕ್ವಾರಿ ಮೇಲೆ? ಯಾಕಿಷ್ಟು ಸಿಟ್ಟು ಬಂತು ಶಾಸಕರಿಗೆ? ಅಜಿತ್, ಹೌದು, ಕಲ್ಲುಕೋರೆಯ ಮೇಲೆ ತಹಶೀಲ್ದಾರ್ ಅವರಿಗೆ ಸಿಕ್ಕಂತ ಖಚಿತ ಮಾಹಿತಿಯ ಮೇರೆಗೆ ತಹಶೀಲ್ದಾರ್ ಅವರು ಬೆಳ್ತಂಗಡಿ ಪೊಲೀಸರ ಸಹಕಾರದ ಜೊತೆಗೆ ದಾಳಿಯನ್ನ ನಡೆಸಿದ್ದಂಥದ್ದು. ಆದ್ರೆ ಹರೀಶ್ ಪೂಂಜಾ ಹೇಳ್ತಾ ಇರುವಂತದ್ದು, ಅಲ್ಲಿ ಬಂದಾದಂತ ಅಲ್ಲಿನ ಮಂಡಲ ಯುವ ಮೋರ್ಚಾದ ಏನು ಅಧ್ಯಕ್ಷ ಏನಿದ್ದಾನೆ, ಆ ಶಶಿರಾಜ್ ಶೆಟ್ಟಿ ಅನ್ನುವಂಥವನಿಗೆ ಸೇರಿದ ಕೋರೆ ಅಲ್ಲ, ಆತನಿಗೂ ಆ ವ್ಯವಹಾರಗಳಿಗೂ ಸಂಬಂಧ ಇಲ್ಲ. ಆತ ರೌಡಿ ಶೀಟರ್ ಆಗಿದ್ರು ಕೂಡ ಆತ ಬೇರೆ ಪ್ರಕರಣಗಳಿದ್ದಂಥವನು, ಈ ಪ್ರಕರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಅಮಾಯಕನನ್ನ ರಾತ್ರೋರಾತ್ರಿ ಮನೆಗೆ ತೆಗೆದುಕೊಂಡು ಹೋಗುವಂತದ್ದು ಅವಶ್ಯಕತೆಗಳು ಏನಿದೆ. ಅದರ ಜೊತೆಗೆ ಬೆಳ್ತಂಗಡಿ ತಾಲೂಕಿನಾದ್ಯಂತ ಬೇರೆ ಬೇರೆ ಈ ರೀತಿಯ ಕಲ್ಲುಕೋರೆಗಳಿವೆ, ಈ ರೀತಿಯ ಕೊಲೆಗಳಿಗೆ ಯಾಕೆ ದಾಳಿಯನ್ನು ನಡೆಸೋದಿಲ್ಲ ಅನ್ನುವಂಥದ್ದು ಹರೀಶ್ ಪೂಂಜಾ ಅವರ ಮಾತು. ಆದ್ರೆ ಈ ಸಂದರ್ಭದಲ್ಲಿ ಅವರು ರಾತ್ರೋರಾತ್ರಿ ಠಾಣೆಗೆ ಹೋಗಿ ಪೊಲೀಸರ ಮೇಲೆ ಆಕ್ರೋಶಗೊಳ್ತಾರೆ, ಪೊಲೀಸರಿಗೆ ಒಂದಷ್ಟು ಬೈತಾರೆ. ಹೀಗಾಗಿ ಅಲ್ಲಿ ಒಂದು ಪ್ರಕರಣವನ್ನು ಪೊಲೀಸರು ದಾಖಲು ಮಾಡ್ತಾರೆ. ಹಾಗಾಗಿ ಅದರ ನಂತರದ ದಿನಗಳಲ್ಲಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆದು ಜಿಲ್ಲಾ ಬಿಜೆಪಿಯ ನಾಯಕರುಗಳು ಸ್ವತಃ ಇಲ್ಲಿನ ಒಂದಷ್ಟು ಲೀಡರ್ಸ್ ಗಳಲ್ಲಿ ಹೋಗಿ ಅಲ್ಲಿ ಅನುಮತಿ ಇಲ್ಲದೆ ಇದ್ರೂ ಕೂಡ ಮಿನಿ ವಿಧಾನಸೌಧದ ಮುಂಭಾಗ ಒಂದು ಪ್ರತಿಭಟನೆ ನಡೆಯುತ್ತೆ. ಆ ಪ್ರತಿಭಟನೆಯಲ್ಲಿ ಕೂಡ ಅವರು ತುಳು ಭಾಷಣದಲ್ಲಿ ಪೊಲೀಸರ ವಿರುದ್ಧ ಏಕಾಏಕಿಗೆ ಹರಿಹಾಯ್ತಾರೆ. ಸಾಕಷ್ಟು ಕಾಲರ್ ಹಿಡಿಯುವ ಮಟ್ಟಕ್ಕೂ ಕೂಡ ಅವರ ಮಾತುಗಳು ಇದ್ದಂಥದ್ದು. ಹಾಗಾಗಿ ಇದೆಲ್ಲವನ್ನ ಗಮನಿಸಿ ನಿನ್ನೆ ಮುಖ್ಯಮಂತ್ರಿಗಳು ಬೆಳ್ತಂಗಡಿಗೆ ಬಂದಿದ್ರು. ದಿವಂಗತ ವಸಂತ ಬಂಗೇರ ಅವರ ಉತ್ತರ ಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಆ ಕಾರ್ಯಕ್ರಮ ಮುಗಿಸಿ ಅವರು ಹೋದ ನಂತರ ಈ ಒಂದು FIR, 2ನೇ FIR ಪೂಂಜಾ ವಿರುದ್ಧ ಆಗಿದ್ದಂಥದ್ದು. ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದ ಈ ಹೈಡ್ರಾಮಾ ಆರಂಭ ಆಗಿದೆ. ಬೆಳಿಗ್ಗೆ ಒಂದು ಮೊದಲ ಪ್ರಕರಣಕ್ಕೆ, ಅಂದ್ರೆ ಫಸ್ಟ್ಗೆ ಸ್ಟೇಷನ್ಗೆ ಹೋಗಿದ್ದಂತ ಪ್ರಕರಣಕ್ಕೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಕೇಳ್ತಾರೆ. 2ನೇ ಪ್ರಕರಣದಲ್ಲಿ ನೀವು ಠಾಣೆಗೆ ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು, ನಮ್ಮ ಜೊತೆಗೆ ಬರಬೇಕು ಅನ್ನುವಂಥದ್ದನ್ನ ಹೇಳುವಂಥದ್ದು. ಆದ್ರೆ ಸ್ಥಳೀಯವಾಗಿ ಆ ಸುದ್ದಿ ಹಬ್ಬಿದ ತಕ್ಷಣ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅವರ ಮನೆಯ ಮುಂದೆ ಬಂದು ಸೇರುವಂತದ್ದು. ಈ ಒಂದು ಕಾರಣದಿಂದಾಗಿ ಭಾರಿ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅವರಿಗೆ ಇಲ್ಲಿ ಅಂದ್ರೆ ಅಪಾರ ಕಾರ್ಯಕರ್ತ ಪಡೆಯನ್ನು ಹೊಂದಿರುವಂತ ವ್ಯಕ್ತಿ ಹರೀಶ್ ಪೂಂಜಾ. ಹಾಗಾಗಿ ಹೆಚ್ಚಿನ ಸಂಖ್ಯೆ ಕಾರ್ಯಕರ್ತರು ಬಂದರು. ಅದರ ಜೊತೆಗೆ ಮಂಗಳೂರಿನಿಂದ ನಳಿನ್ ಕುಮಾರ್ ಕಟೀಲ್ ಜಿಲ್ಲಾಧ್ಯಕ್ಷರು ಮತ್ತು ವೇದವ್ಯಾಸ್ ಕಾಮತ್ ಸೇರಿದಂತೆ ಬೇರೆ ಬೇರೆ ರಾಜೇಶ್ ನಾಯ್ಕ್ ಸೇರಿದಂತೆ ಅನೇಕ ಶಾಸಕರು ಕೂಡ ಒಂದು ಮಧ್ಯಾಹ್ನ 12 ಗಂಟೆಯಿಂದ ಈಗಿನವರೆಗೂ ಕೂಡ ಹರೀಶ್ ಪೂಂಜಾ ಅವರ ನಿವಾಸದಲ್ಲಿ ಇದ್ದಾರೆ. 2-3 ಬಾರಿ ವಕೀಲರು ಕೂಡ ಸುಪ್ರೀಂ ಕೋರ್ಟ್ ನ ಒಂದಷ್ಟು ಮಾರ್ಗಸೂಚಿಗಳನ್ನ ಅವರಿಗೆ ಪೊಲೀಸರಿಗೆ ತಿಳಿ ಹೇಳುವಂತ ಕೆಲಸಗಳನ್ನ ಮಾಡಿದ್ರು. ಆದ್ರೆ ಇಲ್ಲಿ SP ಅವರು ರಿಷ್ಯಂತ್ ಅವರು ಬಹಳ ಕಟ್ಟುನಿಟ್ಟಾಗಿ ಪೊಲೀಸರಿಗೆ DYSP ಅವರಿಗೆ ಸೂಚನೆಯನ್ನ ಕೊಟ್ಟಿಂತದ್ದು. ಈ ಒಂದು ಪ್ರಕರಣದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತದ್ದಲ್ಲ, ವಿಚಾರಣೆಗೆ ಅವರನ್ನ ಠಾಣೆಗೆ ಪೊಲೀಸರೇ ಕರೆತರಬೇಕು. ಅಂದ್ರೆ ಇಲ್ಲಿ ಅರೆಸ್ಟ್ ಮಾಡುವಂತದ್ದಲ್ಲ. ಈ ಒಂದು ಪಂಜಾಬ್ ಹೈಕೋರ್ಟ್ ನ ಒಂದು ಪ್ರಕರಣದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತ ಗೈಡ್ ಲೈನ್ಸ್ ನಲ್ಲಿ 7 ವರ್ಷಕ್ಕಿಂತ ಕೆಳಗಿದ್ದ ಕೇಸ್ಗಳಲ್ಲಿ, ಇಂತಹ ಕೇಸ್ಗಳಲ್ಲಿ ಅವರನ್ನ ವಿಚಾರಣೆಗೆ ಕರೆಕೊರಬಹುದು. ಆದ್ರೆ ಅರೆಸ್ಟ್ ಮಾಡುವಂತಿಲ್ಲ, ನೋಟಿಸ್ ಅನ್ನ ಕೊಡಬೇಕು ಅನ್ನುವಂಥದ್ದೇನೋ ಇದೆ ಅನ್ನುವಂತ ಒಂದಷ್ಟು ಲೀಗಲ್ ಫಾರ್ಮಾಲಿಟೀಸ್ ಗಳ ಬಗ್ಗೆ ಅವರಿಗೆ ಗಮನಕ್ಕೆ ತಂದ್ರು. ಆದ್ರೆ ಪೊಲೀಸರು ಕೇಳಲಿಲ್ಲ, ನಮ್ಮ ಜೊತೆ ಕಳಿಸ್ಕೊಡಿ, ನಾವು ವಿಚಾರಣೆ ನಡೆಸಿ ಬಿಟ್ಟು ಬಿಡ್ತೀವಿ ಅನ್ನುವಂಥದ್ದು. ಆದ್ರೆ ಇದನ್ನು ಯಾವುದನ್ನು ಕೂಡ ಕಾರ್ಯಕರ್ತರು ಕೇಳಲಿಕ್ಕೆ
ತಯಾರಾಗಿಲ್ಲ. ಅವರಿಗೆ ಗೊತ್ತಿತ್ತು ಠಾಣೆಗೆ ಕರ್ಕೊಂಡು ಹೋದ್ರೆ ಅದು ಬಂಧನ ಪ್ರಕ್ರಿಯೆಗಳಾಗುತ್ತೆ ಅನ್ನುವಂಥದ್ದು. ಹೀಗಾಗಿ ಅವರನ್ನ ಬಿಡ್ಲಿಲ್ಲ. ಕೊನೆಗೆ ಒಂದು ಸುಮಾರು 100ಕ್ಕೂ ಅಧಿಕ ಪೊಲೀಸರ ಟೀಮ್ ಲಾಠಿಯನ್ನು ಹಿಡಿದುಕೊಂಡು ನೇರವಾಗಿ ಹರೀಶ್ ಪೂಂಜಾ ಅವರ ಮನೆಗೆ ನುಗ್ಗುತ್ತೆ. ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಆ ತಂಡವನ್ನ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಂತ ಕಾರ್ಯಕರ್ತರು ಏಕಾಏಕಿಯಾಗಿ ಆ ಒಂದು ಪೊಲೀಸರನ್ನ ತಳ್ಳಾಟ ನೂಕಾಟಗಳು ನಡೆಯುತ್ತೆ, ಮಾತಿನ ಚಕಮಕಿಗಳು ನಡೆಯುತ್ತೆ. ಕೊನೆಗೆ ಅವಕಾಶ ವಿಧಿ ಇಲ್ಲದೆ, ಅಂದ್ರೆ ಪೊಲೀಸರಿಗೂ ಕೂಡ ಅಲ್ಲಿ ಹೆಚ್ಚಿನ ಪೊಲೀಸ್ ಬಲ ಇರಲಿಲ್ಲ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಇದ್ರು. ಹಾಗಾಗಿ ಪೊಲೀಸರು ಕೊನೆಗೆ ಹರೀಶ್ ಪೂಂಜಾ ಮಧ್ಯಪ್ರವೇಶ ಮಾಡಿ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿ ಡಿವೈಎಸ್ಪಿ ಮತ್ತು ಇನ್ಸ್ಪೆಕ್ಟರ್ ಒಳಗಡೆ ಬನ್ನಿ, ಪೊಲೀಸರು ಹೊರಗಡೆ ಗೇಟಿಂದ ಹೊರಗಡೆ ಹೋಗಿ ಅನ್ನುವಂಥದ್ದನ್ನ ಹೇಳ್ತಾರೆ. ಕೊನೆಗೆ ಪೊಲೀಸರು ವಿಧಿ ಇಲ್ಲದೆ ಇಲ್ಲಿಂದ ಆ ಒಂದು ಕಾಂಪೌಂಡ್ ಇಂದ ಹೊರಗಡೆ ಹೋಗ್ತಾರೆ. ಇನ್ಸ್ಪೆಕ್ಟರ್ ಮತ್ತು ಡಿವೈಎಸ್ಪಿ ಒಳಗಡೆ ಹೋಗಿ ಸುಮಾರು 15-20 ನಿಮಿಷಗಳ ಕಾಲ ಸುದೀರ್ಘ ಮಾತುಕತೆ ನಡೆಯುತ್ತೆ. ಅಲ್ಲಿ ಎಸ್ಪಿ ಅವರ ಜೊತೆ ಕೂಡ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದೆಲ್ಲ ಮಾತುಕತೆಯ ಬಳಿಕ ಈಗ ಅವರನ್ನ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. 2-3 ದಿನಗಳಲ್ಲಿ ಕಾನೂನಿನ ಅಂದ್ರೆ ನೋಟಿಸ್ ಅನ್ನು ರಿಸೀವ್ ಮಾಡಿದ್ದಾರೆ. ಕಾನೂನಿನ ಮೂಲಕ ಠಾಣೆಗೆ ಬಂದು ನಾನು ವಿಚಾರಣೆಗೆ ಹಾಜರಾಗ್ತೀನಿ, ಅದರ ಜೊತೆಗೆ ಮುಂದಿನ ಕಾನೂನು ಪ್ರಕ್ರಿಯೆಗಳೇನು ಅದೆಲ್ಲವನ್ನು ಕೂಡ ನಾನು ಎದುರಿಸ್ತೀನಿ. ಆದ್ರೆ ಈಗ ಈ ಪ್ರಕ್ರಿಯೆಯನ್ನು ಇಲ್ಲಿಗೆ ಕೈ ಬಿಡಿ ಅಂತ ಹೇಳಿದ್ರು. ಕೊನೆಗೆ ಇದೆಲ್ಲವನ್ನ ಮನಗೊಂಡು ಇಲ್ಲಿ ಇರ್ತಾ ಇರುವಂತಹ ಘಟನೆ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿದ್ಯಮಾನಗಳೇನಾಗ್ತಾ ಇದೆ ಅಂದ್ರೆ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಪೊಲೀಸರು ಬಂಧನ ಪ್ರಕ್ರಿಯೆಯನ್ನ ಕೈಬಿಟ್ಟು ವಾಪಸ್ ಹೋಗಿರುವಂತದ್ದು. ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬಂದು ಮಾತನಾಡಿದ್ದಾರೆ. ಒಟ್ಟಾರೆಯಾಗಿ ಜಿಲ್ಲಾ ಬಂದ್ಗೆ ಕರೆ ಕೊಡುವ ಹಂತಕ್ಕೆ, ಬಂಧನ ಆದ್ರೆ ಜಿಲ್ಲಾ ಬಂದ್ಗೆ ಕರೆ ಕೊಡುವ ಹಂತಕ್ಕೂ ಕೂಡ ಈ ಪ್ರತಿಭಟನೆ ಈ ಒಂದು ಪ್ರಕರಣ ಹೋಗಿತ್ತು. ಒಟ್ಟು ಹೈಡ್ರಾಮಾ ಈಗ ಅಂತ್ಯ ಆಗಿದೆ. ಎಲ್ಲರೂ ಕೂಡ ಬಂದು ಮಾತನಾಡಿದ್ದಾರೆ, ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಇದು ಮುಂದುವರೆದ್ರೆ ಅಂದ್ರೆ ಮತ್ತೆ ಬಂಧನಕ್ಕೆ ಪ್ರಕ್ರಿಯೆಗೆ ಏನಾದ್ರೂ ಪೊಲೀಸ್ ಇಲಾಖೆ ಮುಂದಾದ್ರೆ ಅದರ ಪರಿಣಾಮಗಳನ್ನ ಎದುರಿಸಬೇಕು ಅನ್ನುವಂಥದ್ದನ್ನ ಜಿಲ್ಲೆಯ ನಾಯಕರುಗಳು ಕೊಟ್ಟಿರುವಂತದ್ದು. ಒಟ್ಟು ಸದ್ಯಕ್ಕೆ ಆ ಪ್ರಕ್ರಿಯೆಗಳೆಲ್ಲ ಮುಗಿದಿದೆ. ಇಲ್ಲಿ ಮಳೆಯ ನಡುವೆಯೂ ಕೂಡ ಬೆಳಗ್ಗಿನಿಂದಲೂ ಕೂಡ ಭಾರಿ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈಗಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪೂಂಜಾ ನಿವಾಸದ ಹತ್ರ ಬರ್ತಾ ಇರುವಂತದ್ದು. ಹಾಗಾಗಿ ಇದು ಬೆಳ್ತಂಗಡಿಗೆ ಹೆಚ್ಚಿನ ಪೊಲೀಸ್ ಫೋರ್ಸ್ ಅನ್ನ ಬೆಳ್ತಂಗಡಿಗೆ ಮಂಗಳೂರು ಮತ್ತು ಪುತ್ತೂರಿನಿಂದ ತಂದಿದ್ದಾರೆ. ಅದರ ಜೊತೆಗೆ ಎಸ್ಪಿ ಅವರು ಮಂಗಳೂರಿನಲ್ಲೇ ಕೂತು ಇಡೀ ಇನ್ಸಿಡೆಂಟ್ ಅನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ಸ್ವತಃ ಗಣೇಶ್ ಕಾರ್ಣಿಕ್ ಅವರ ಜೊತೆ ಕೂಡ ಎಸ್ಪಿ ಅವರು ಮಾತನಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅಂದ್ರೆ ಈ ಇಡೀ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಅವರನ್ನ ಬಂಧನ ಮಾಡ್ತಾ ಇಲ್ಲ, ನಾವು ವಿಚಾರಣೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಈ ಒಂದು ಇದಕ್ಕೆ ನೀವು ತಡೆಯೊಡ್ಡಿದ್ರೆ ಮತ್ತಷ್ಟು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸೆಕ್ಷನ್ ಗಳನ್ನ ಹಾಕಿ ನಾವು ಫೋರ್ಸೆಬಲ್ ಅವರನ್ನ ತೆಗೆದು ಕರ್ಕೊಂಡು ಹೋಗಬೇಕಾಗುತ್ತೆ ಅನ್ನುವಂತ ಎಲ್ಲ ಎಚ್ಚರಿಕೆಗಳನ್ನು ಕೊಟ್ಟೆ ಅವರು ಹೆಚ್ಚುವರಿ ಪೊಲೀಸರನ್ನ ಕರೆಸಿ ಮನೆಗೆ ಬರುವಂತ ಪ್ರಯತ್ನಗಳಾದದ್ದು. ಆದ್ರೆ ಕೊನೆಗೂ ಅದ್ಯಾವುದು ಕೂಡ ಸಾಧ್ಯ ಆಗದೇ ಇರುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿಂದ ವಾಪಸ್ ಆಗಿರುವಂತದ್ದು. ಪ್ರಕರಣ ಕೂಡ ಸದ್ಯಕ್ಕೆ ಈ ಒಂದು ಹಂತಕ್ಕೆ ಅಲ್ಲಿ ಇತಿಶ್ರೀಯನ್ನ ಕಂಡಿರುವಂತದ್ದು. ಅಜಯ್, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯಕ್ಕೆ ಹರೀಶ್ ಪೂಂಜಾರ ಬಂಧನ ಇಲ್ಲ, ವಿಚಾರಣೆ ಕರ್ಕೊಂಡು ಹೋಗ್ತೀವಿ ಅಂದರು ಪೊಲೀಸರು. ಕಾರ್ಯಕರ್ತರ ಬಿಡಲಿಲ್ಲ, ಈಗ ವಾಪಸ್ ಹೋಗಿದ್ದಾರೆ. 3 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.